ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಟ್ಯಾಲೆಂಟ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಎಲ್ಲರಿಗೂ ತುಂಬ ಧನ್ಯವಾದಗಳು. ಹಾಗೆ ನೀವು ಹೊಸಬರಾಗಿದೆ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ, ನಾನು ಇವತ್ತು ನಿಮಗೆ 2 ಥರ ರಂಗೋಲಿ ಬಿಡಿಸೋದು ತೋರಿಸ್ಕೊಡ್ತೀನಿ. ಒಂದು ದೇವ್ರ ಮನೆಯಲ್ಲಿ ಮತ್ತು ಇನ್ನೊಂದು ಬಾಗಿಲ ಮುಂದೆ ಹಾಕೋಕ್ಕೆ. ಹಬ್ಬದ ಟೈಮಲ್ಲಿ ಈ ಥರ ಒಂದು ಸಿಂಪಲ್ಲಾಗಿ ಮತ್ತು ಕಡಿಮೆ ಸಮಯದಲ್ಲಿ ರಂಗೋಲಿ ಯಾವ ರೀತಿ ಹಾಕೋದು ಅಂತ ನೋಡೋಣ. ಮೊದಲಿಗೆ ನಾನು ದೇವ್ರ ಮನೆಯಲ್ಲಿ ಒಂದು ಮಂಟಪ ಇರುತ್ತೆ, ಇಲ್ಲಾಂದರೆ ಮಂಟಪದ ಕೆಳಗಡೆ ನೀವು ಈ ರಂಗೋಲಿ ಬಿಡಿಸಿದ್ರೆ ನಿಮಗೆ ತುಂಬಾ ಮನೆ ಕೂಡ ಒಳ್ಳೆಯದು. ಯಾಕಂದರೆ ಇದು ಲಕ್ಷ್ಮೀ ದೇವಿಗೆ ತುಂಬ ಇಷ್ಟವಾದ ಹೃದಯ ಕಮಲ ರಂಗೋಲಿ ಅಂತಾರೆ. ಇದು ನೋಡಿ, ನಾನು ಇವಾಗ 9 ಚುಕ್ಕೆ ಇಟ್ಟಿದ್ದೀನಿ. ಅದೇ ರೀತಿ ಆಪೋಸಿಟ್ 4, ಈ ಕಡೆ ಆಪೋಸಿಟ್ 4 ಚುಕ್ಕೆ ಇಟ್ಕೋಬೇಕು. ಒಟ್ಟು ಎಲ್ಲ ಲೈನಲ್ಲೂ 9 ಚುಕ್ಕೆ ಬರಬೇಕು. ಇವಾಗ ಈ ಕಡೆ ನೋಡಿ, ಈ ಥರ ಡೈರೆಕ್ಷನಲ್ಲಿ ಚುಕ್ಕೆ ಇಟ್ಕೊತಾ ಇದ್ದೀನಿ. ಎಲ್ಲ ಕಡೆ 4 ಇಟ್ಕೊಂಡ್ರೂ ನೀವು ಯಾವ ಲೈನಿಂದ ನೋಡೋದೇನು 9 ಚುಕ್ಕೆ ಕಾಣಬೇಕು. ಈ ಥರ ಇಟ್ಕೊಂಡ್ರೆ ನಿಮಗೆ ಸಿಂಪಲಾಗಿ ಗೊತ್ತಾಗುತ್ತೆ. ನೀವು ಮೊದಲು ಈ ಥರ ರಂಗೋಲಿ ಪುಡಿಯಲ್ಲಿ ನೀವು ರಂಗೋಲಿ ಬಿಡೋಕ್ಕೆ ಮುಂಚೆ ಒಂದು ಪುಸ್ತಕದಲ್ಲೋ ಇಲ್ಲ ನೆಲದ ಮೇಲೆ ಚಾಕ್ ಪೀಸ್ನಲ್ಲಿ ಬಿಟ್ಟು ಆನಂತರ ನೀವು ಕಲ್ತ್ಕೊಂಡಂಗೂ ಆಗುತ್ತೆ. ಆಮೇಲೆ ನೀವು ಡೈರೆಕ್ಟಾಗಿ ಈ ಥರ ರಂಗೋಲಿ ಪುಡಿಯಲ್ಲಿ ಕೂಡ ಹಾಕೋಬೋದು. ನೋಡಿ, ಈ ಥರ ನೀವು ಮಧ್ಯದಲ್ಲಿ 2 ಚುಕ್ಕಿ ಬಿಟ್ಟು ಈ ಥರ ಎಳೆ ಹಾಕೋಬೇಕು. ಇವಾಗ ಇದು 4 ಎಲೆ ಆಗಿದೆ. ಇನ್ನೊಂದು ಇದೇ ರೀತಿ ಆಪೋಸಿಟ್ ಮಾಡ್ಕೊಳ್ಳೋಣ. ಸೊ ಅದೇ ರೀತಿ 2 ಚುಕ್ಕೆ ಬಿಟ್ಟರೆ ನೋಡಿ, ಈ ಥರ ಮಧ್ಯದಲ್ಲಿ ಒಂದೊಂದು ಚುಕ್ಕೆ ಬರುತ್ತೆ. ಸೊ ನೋಡ್ತಾ ಇರ್ಬೋದಲ್ಲ, ವಿಡಿಯೋದಲ್ಲಿ ನಿಧಾನಕ್ಕೆ ನೋಡಿಕೊಂಡು ನೀವು ಬೇಕಂದರೆ ನಾನು ಹೇಳ್ದಂಗೆ ಒಂದು ಬುಕ್ನಲ್ಲಿ ವಿಡಿಯೋ ನೋಡಿಕೊಂಡು ನೀವು ಟ್ರೈನಿಂಗ್ ಕೂಡ ತಗೋಬೋದು. ಈ ಥರ ನೋಡಿ, ಇದನ್ನು ನೀವು ದೇವ್ರ ಕಲಶ ಇಡ್ತೀರಲ್ಲ ಮಂಟಪ, ಅದಕ್ಕೆ ಬಿಡಿಸ್ಬೋದು. ನೀವು ಏನಾದರೂ ಅಕ್ಕಿ ಹಿಟ್ಟಿದ್ರೆ ಅಕ್ಕಿ ಹಿಟ್ಟಲ್ಲಿ ರಂಗೋಲಿ ಬಿಡಿಸಿ ಒಳ್ಳೆಯದು. ಇಲ್ಲಾಂದರೆ ನೀವು ರಂಗೋಲಿ ಪುಡಿಯಲ್ಲಿ ಕೂಡ ನೀವು ಬಿಡಿಸ್ಕೋಬೋದು. ನಿಮ್ಗೆ ಹಂಗೂ ಮಂಟಪ ಚಿಕ್ಕದಾಗಿದ್ದರೆ ಕೆಳಗಡೆ ದೇವ್ರ ಪಾತ್ರೆ ಅಂದರೆ ತಿಂಡಿಗಳು ಅದೆಲ್ಲ ಇಡ್ತೀರಲ್ಲ ದೇವ್ರ ಹತ್ರ, ಅಲ್ಲಿ ಕೂಡ ಬಿಡ್ಬೋದು ಈ ರಂಗೋಲಿನ. ಸೊ ವಿಡಿಯೋದಲ್ಲಿ ಯಾವ ರೀತಿ ತೋರಿಸ್ತಾ ಇದ್ದೀನಿ ಅದೇ ರೀತಿ ರಂಗೋಲಿ ಬಿಟ್ಕೊಳ್ಳಿ. ನೋಡಿ, ಒಂದೊಂದು ಥರ ಬರುತ್ತೆ ಅಂತ ಶೇಪು ನಿಮಗೆ ಕನ್ಫ್ಯೂಸ್ ಮಾಡ್ಕೊಬೇಡಿ, ನಿಧಾನಕ್ಕೆ ನೋಡ್ಕೊಳ್ಳಿ ನಾನು ಯಾವ ರೀತಿ ಬಿಡ್ತಾ ಇದ್ದೀನಿ ಅಂತ. ಇದಂತೂ ತುಂಬಾ ಒಳ್ಳೆಯದು. ಈ ಥರ ಲಕ್ಷ್ಮಿ ಕುಂಡ್ರಿಸುವಾಗ ಈ ಥರ ರಂಗೋಲಿ ಬಿಡಿ, ತುಂಬಾ ಒಳ್ಳೆಯದು. ಇದಕ್ಕೆ ನೀವು ಬೇಕಂದರೆ ಕಲರ್ ಕೂಡ ಹಾಕೋಬೋದು. ನಾನು ಕಲರ್ ಏನು ಹಾಕಿಲ್ಲ. ಸೊ ಇವಾಗ ಮಧ್ಯದಲ್ಲಿ ಹಾಗೆ ರೌಂಡಾಗಿ ಚುಕ್ಕೆ ಥರ ಡಿಸೈನ್ ಮಾಡ್ಕೊತಾ ಇದ್ದೀನಿ. ಈಗ ಇದೊಂದು ಸಿಂಪಲ್ಲಾಗಿ ಎಲೆ ಥರ ಬಿಟ್ಕೊತಾ ಇದ್ದೀನಿ. ನಿಮಗೆ ಬೇಕಂದರೆ ಬೇರೆ ಥರ ಡಿಸೈನ್ ಕೂಡ ಮಾಡ್ಕೊಬೋದು. ನಿಮಗೆ ಏನಾದರೂ ಇನ್ನೂ ದೊಡ್ಡ ರಂಗೋಲಿಗಳು ಬೇಕಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಮತ್ತು ಆದಷ್ಟು ನನ್ನ ಚಾನಲ್ನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ ಅಂತ ಕೂಡ ಕೇಳ್ಕೊತೀನಿ. ನೋಡಿ, ಇವಾಗ ಇದು ರಂಗೋಲಿ ರೆಡಿಯಾಗಿದೆ. ಇನ್ನೊಂದು ಮನೆ ಮುಂದೆ ಅಂದರೆ ಮನೆ ಬಾಗಿಲು ಮುಂದೆ ಒಂದು ಕಲರ್ಫುಲ್ಲಾಗಿ ಈ ಥರ ರಂಗೋಲಿ ಹಾಕಿದಾಗ ನಿಮ್ಮ ಮನೆಯಲ್ಲಿ ಹಬ್ಬದ ಕಳೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಸೊ ಆದಷ್ಟು ಈ ಥರ ರಂಗೋಲಿ ಹಾಕಿ ಕಲರ್ ಹಾಕಿದ್ರೆ ನಿಮಗೂ ಹಬ್ಬ ಮಾಡಿದಾಗ ತುಂಬಾ ಖುಷಿಯಾಗುತ್ತೆ. ಸೊ ಇವತ್ತು ನಾನು ನಿಮಗೆ ಸಿಂಪಲ್ಲಾಗಿ ಒಂದು 11ರಿಂದ 6 ಚುಕ್ಕಿದು ರಂಗೋಲಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ 11 ಚುಕ್ಕಿ ಇಟ್ಬಿಟ್ಟು ಆನಂತರ ಮಧ್ಯ ಚುಕ್ಕಿ ಅಂತಾರೆ ಇದನ್ನು, ಮಧ್ಯಕ್ಕೆ ನೀವು ಇಟ್ಕೊಂಡು ಹೋಗಬೇಕು. ತುದಿ ಲಾಸ್ಟಿಗೆ 6 ಚುಕ್ಕೆ ಬಂದು ಎಂಡಾಗಬೇಕು. ಆ ಥರ ನೆನ್ಪಿಟ್ಕೊಳ್ಳಿ. ಇದು ಚುಕ್ಕಿಗೆ ಸ್ಟ್ರೈಟ್ ನೇರವಾಗಿ ಇಡಕ್ಕೆ ಹೋಗಬೇಡಿ, ಮಧ್ಯ ಚುಕ್ಕಿ ಅಂತಾರೆ. ಇದೇ ರೀತಿ ಆಪೋಸಿಟ್ ಕೂಡ ನಾನು ಚುಕ್ಕಿ ಇಟ್ಕೊಂಡಿದ್ದೀನಿ. ನೋಡಿ, ಇವಾಗ ಆಲ್ರೆಡಿ ರೆಡಿ ಆಗಿದೆ. ಈಗ ರಂಗೋಲಿ ಡಿಸೈನ್ ಬಿಡ್ತಾ ಇದ್ದೀನಿ. ನೋಡಿ, ಈ ಥರ ನಾನು ವಿಡಿಯೋದಲ್ಲಿ ತೋರಿಸೋ ಥರನೇ ಮಾಡ್ಕೊಳ್ಳಿ. ಈಗ ಒಂದು 3 ಎಲೆ ಬರೋ ಥರ ಈ ಥರ ಮಾಡ್ಕೊಳ್ಳಿ. ಸೊ ಮಧ್ಯಕ್ಕೆ ಆ ಥರ ಮತ್ತೆ ಹಾಕಕ್ಕೆ ಹೋಗಬೇಡಿ. ಈ ಥರ 3 ಎಲೆ ಬರೋ ಥರ ಮಾಡಿಕೊಂಡು ತುಂಬಾ ಸಿಂಪಲ್ಲಾಗಿ ಇದನ್ನು ನೀವು ಆದಷ್ಟು ಅಕಸ್ಮಾತ್ ನೀವು ಅಪಾರ್ಟ್ಮೆಂಟ್ಗಳಲ್ಲಿದ್ದರೆ ಇದನ್ನು ನೀವು ಚಾಕ್ ಪೀಸಲ್ಲಿ ಬರೆದು ಆನಂತರ ನೀವು ರಂಗೋಲಿ ಪುಡಿಯಲ್ಲಿ ಕೂಡ ನೀವು ಡಿಸೈನ್ ಮಾಡ್ಕೊಬೋದು. ಇಲ್ಲಾಂದರೆ ಈ ಥರ ನೆಲದಲ್ಲೇ ನೀವು ಇದಕ್ಕಿಂತ ದೊಡ್ಡದಾಗಿ ಕೂಡ ಹಾಕ್ಕೊಬೋದು. ನಾನು ವಿಡಿಯೋದಲ್ಲಿ ಯಾವ ರೀತಿ ತೋರಿಸ್ತಾ ಇದ್ದೀನಿ ಅದೇ ರೀತಿ ಹಾಕ್ಕೊಳ್ಳಿ. ನೋಡಿ, ರಂಗೋಲಿ ಅಂತಲೇ ಅಲ್ಲ, ನನ್ನ ಚಾನಲಲ್ಲಿ ನಿಮಗೆ ಒಂದು ಹೆಲ್ತಿ ಟಿಪ್ಸ್ ಆಗಲಿ ಬ್ಯೂಟಿ ಟಿಪ್ಸ್ ಏನಾದರೂ ಬೇಕಂದರೆ ದಯವಿಟ್ಟು ಕಮೆಂಟ್ ಮಾಡಿ ಕೇಳಿ. ನನಗೆ ಗೊತ್ತಿರೋ ಅಷ್ಟು ನಾನು ತೋರಿಸ್ಕೊಡ್ತೀನಿ. ಮತ್ತು ತುಂಬ ಒಳ್ಳೆ ಕಮೆಂಟ್ ಮಾಡ್ತಾಯಿದ್ದೀರಾ, ನಿಮ್ಮ ಕಡೆಯಿಂದನೂ ಒಳ್ಳೆ ಸಬ್ಸ್ಕ್ರೈಬ್ ಆಗ್ತಾಯಿದೆ, ನನಗೆ ಖುಷಿಯಾಗಿದೆ. ಸೊ ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ನನ್ನ ಚಾನಲ್ ಮೇಲೆ ಅಂತ ಕೇಳ್ಕೊತೀನಿ. ನೋಡಿ, ಮತ್ತು ಹಬ್ಬದ ಸ್ಪೆಷಲ್ ರೆಸಿಪಿಗಳೇನಾದರೂ ಬೇಕಂದರೆ ನೀವೇನಾದರೂ ಹೊಸಬರಾಗಿದೆ ನನ್ನ ಚಾನಲ್ಗೆ, ರೇಖಾ ಅಡುಗೆ ಅಂತ ಒಂದು ಚಾನಲ್ ಇದೆ. ಸೊ ಅದು ಕೂಡ ನೀವು ನೋಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಯಾವ್ಯಾವ ಹಬ್ಬಕ್ಕೆ ಯಾವ ರೀತಿ ಅಡುಗೆಗಳು ಮಾಡ್ಕೋಬೇಕು ಅನ್ನೋದು ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಅದು ಕೂಡ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಇವಾಗ ಇದು ಫಿನಿಶಿಂಗ್ ಆಗಿದೆ. ಈ ಥರ ನೀವು ಸ್ಟಾರ್ಟಿಂಗಲ್ಲೇ ಮಾಡ್ಕೊಬಂದ್ಬಿಟ್ರೆ ನಿಮ್ಗೆ ಎಲ್ಲೂ ಮಿಸ್ ಆಗೋದಿಲ್ಲ. ಅಂದರೆ ಒಂದೊಂದು ಮರ್ತ್ಬಿಟ್ಟು ಬೇರೆ ಥರ ಹಾಕಕ್ಕೆ ಹೋಗ್ತೀರಾ. ಅದಕ್ಕೋಸ್ಕರನೇ ನೀವು ಸ್ಟಾರ್ಟಿಂಗಲ್ಲೇ ಏನು ಡಿಸೈನ್ ಇದೆ ಅದನ್ನು ಮಾಡ್ಕೊಂಬಂದರೆ ಕೂಡ ಈಸಿ ಆಗುತ್ತೆ. ಇವಾಗ ನೋಡಿ, 3 ಚುಕ್ಕೆ ಸೆಂಟ್ರಲ್ಲಿ ಲೆಕ್ಕ ಇಟ್ಕೊಳ್ಳಿ. 3 ಈ ಥರ ಎಳ್ಕೊಬೇಕಾಗುತ್ತೆ ರಂಗೋಲಿ ಪುಡಿಯಲ್ಲಿ.
ಮತ್ತು ಇವಾಗ ರೆಡಿಮೇಡ್ ನಿಮಗೆ ಕಲರ್ ಮಿಕ್ಸ್ ಇರೋ ಅಂಥ ರಂಗೋಲಿ ಪುಡಿ ಕೂಡ ಸಿಗುತ್ತೆ, ಅದು ಕೂಡ ನೀವು ಡೈರೆಕ್ಟಾಗಿ ತಗೊಬಂದು ಹಾಕೋಬೋದು. ನಾನಿಲ್ಲಿ ರಂಗೋಲಿ ಪುಡಿಗೇ ನಾರ್ಮಲಾಗಿ ರಂಗೋಲಿ ಕಲರ್ ಸಿಗುತ್ತಲ್ಲ ಅದನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಕೆಲವರು ರಂಗೋಲಿಗೆ ಮರಳು ಮಣ್ಣು ಬರುತ್ತಲ್ಲ, ಮಣ್ಣು ಕೂಡ ಮಿಕ್ಸ್ ಮಾಡಿ ನೀರಲ್ಲಿ ಮಿಕ್ಸ್ ಮಾಡಿ ಇಟ್ಕೊತಾರೆ. ಅದೆಲ್ಲ ನನಗೆ ಟೈಮ್ ಸಾಕಾಗಿಲ್ಲ, ಹಂಗಾಗಿ ರಂಗೋಲಿ ಪುಡಿಗೆ ಕಲರ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಹಾಕೋಕ್ಕೆ ತುಂಬಾ ತೆಳ್ಳಗಿರುತ್ತೆ. ನಿಮ್ಗೇನಾದರೂ ಅಂಗಡಿಗಳಲ್ಲಿ ರೆಡಿಮೇಡೇ ಸಿಗುತ್ತೆ ಇವಾಗ ಕಲರ್ ಮಿಕ್ಸ್ ಇರೋದೆ, ಅದು ತಗೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಅಂದರೆ ನಿಮಗೆ ಬಿಡ್ಸೋಕ್ಕೂ ಒಂದು ಧಾರಾಳವಾಗಿ ಜಾಸ್ತಿ ಇದಾಗುತ್ತೆ, ಅದು ಡಿಸೈನು ಕವರ್ ಆಗುತ್ತೆ. ಇವಾಗ ನೋಡಿ ಒಂಥರ ತಾವರೆ ಹೂವು ಥರ ನಾನು ಪಿಂಕ್ ಕಲರ್ ಯೂಸ್ ಮಾಡಿದ್ದೀನಿ. ನಿಮ್ಗೆ ಇಷ್ಟ ಬಂದಿರೋಂಗೆ ನೀವು ಡಿಸೈನ್ ಮಾಡ್ಕೋಬೋದು. ಫುಲ್ಲು ರಂಗೋಲಿಗೆ ಅಷ್ಟೇ, ನೀವು ಆಪೋಸಿಟ್ ಒಂದೇ ಕಲರ್ ಕೂಡ ಯೂಸ್ ಮಾಡ್ಕೋಬೋದು, ಇಲ್ಲ ಮಲ್ಟಿ ಕಲರ್ ಮಿಕ್ಸ್ ಮಾಡ್ಕೊಬೋದು, ಎಲ್ಲ ಕಲರ್ ಇರೋ ಥರ ಕೂಡ ಮಾಡ್ಕೋಬೋದು. ನನಗಂತೂ ಕಲರ್ ಅಂದರೆ ತುಂಬ ಇಷ್ಟ, ಒಂದೇ ಥರ ಕಲರ್ ಅಂದರೆ ಇಷ್ಟ ಆಗಲ್ಲ. ಸೊ ಎಲ್ಲ ಕಲರು ಮಿಕ್ಸ್ ಆಗಿರಬೇಕು, ನೋಡೋದಕ್ಕೆ ಲುಕ್ಕಾಗೂ ಇರಬೇಕು ಆ ಥರ. ನೋಡಿ ನಾನು ಇಲ್ಲಿ ಮಧ್ಯದಕ್ಕೆ ಎಲ್ಲದಕ್ಕೂ ಎಲ್ಲ ಕಲರು ಯೂಸ್ ಮಾಡ್ತಾಯಿದ್ದೀನಿ. ಯೆಲ್ಲೋ, ಪರ್ಪಲ್ಲು, ಗ್ರೀನು, ಪಿಂಕು, ಆರೆಂಜ್ ಆ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಮಿಕ್ಸ್ ಮಾಡಿಕೊಂಡು ನಾನು ಯಾವ ರೀತಿ ತೋರಿಸಿದ್ದೀನೋ ಅದೇ ರೀತಿ ಫುಲ್ ಕವರ್ ಮಾಡ್ಕೊಳ್ಳಿ. ನೋಡಿ ಇವಾಗ ಇದು ಫುಲ್ ಕ್ಲಿಯರ್ ಆಗಿದೆ. ಎಷ್ಟು ಸಿಂಪಲ್ಲಾಗಿ ನಿಮಗೆ 2 ಥರ ರಂಗೋಲಿ ತೋರಿಸ್ಕೊಟ್ಟಿದ್ದೀನಿ. ಖಂಡಿತ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್